ಈ7 ನ್ಯೂಸ್ಗೆ ಸ್ವಾಗತ. ಗೋಹತ್ಯೆ ನಿಷೇಧ ಕಾಯ್ದೆ, ರೈತ ವಿರೋಧಿ ಕಾಯ್ದೆ ಮಸೂದೆಗಳನ್ನು ಹಿಂಪಡೆಯಬೇಕು ಹಾಗೂ ಪ್ರೊಫೆಸರ್ ಭಗವಾನ್ ರವರ ಮೇಲೆ ನಡೆದಿರುವ ಹಲ್ಲೆಯನ್ನು ಖಂಡಿಸಿ ಕೋಲಾರ ನಗರದ ನಚಿಕೇತನ ನಿಲಯದಿಂದ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಬೃಹತ್ ಕಾಲ್ನಡಿಗೆ ಜಾಥಾ ನಡೆಸಲಾಯಿತು. ನಂತರ ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಕೆಎಂ ಸಂದೇಶ್ ಮಾಧ್ಯಮದವರೊಂದಿಗೆ ಮಾತನಾಡಿ, ಕಾಯ್ದೆಯು ವಿಧಾನಸಭೆಯಲ್ಲಿ ವಿರೋಧದ ನಡುವೆಯೂ ಅಂಗೀಕಾರವಾಗಿದೆ. ವಿಧಾನ ಪರಿಷತ್ನಲ್ಲಿ ಅಂಗೀಕಾರವಾಗದೆ ಸುಗ್ರೀವಾಜ್ಞೆ ಹೊರಡಿಸಲಾಗಿದೆ. ಇದರಿಂದ ಬಹುಜನರಿಗೆ ತೊಂದರೆಯಾಗುತ್ತದೆ. ವ್ಯವಸಾಯಕ್ಕೆ ಯೋಗ್ಯವಲ್ಲದ ಹಾಲು ಕೊಡದ ದನ ಕರುಗಳನ್ನು ಕಸಾಯಿಖಾನೆಗೆ ಮಾರದೆ ಹೋದರೆ ಸಾವಿರಾರು ರೂಪಾಯಿ ನಷ್ಟ ಅನುಭವಿಸುವುದು ರೈತರೇ ಹೊರತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಕ್ಕೆ ಯಾವುದೇ ನಷ್ಟ ಆಗುವುದಿಲ್ಲ. ಇನ್ನು ಸಸ್ಯಾಹಾರ ಮತ್ತು ಮಾಂಸಾಹಾರ ತಿನ್ನುವುದು ಅವರವರ ವಿವೇಚನೆಗೆ ಬಿಟ್ಟ ವಿಚಾರ. ಯಾವುದೇ ಮಾಂಸವನ್ನು ಆಹಾರಕ್ಕೆ ಬಳಸಿದರೂ ಪ್ರಾಣಿ ಪಕ್ಷಿಯ ಪ್ರಾಣವನ್ನು ತೆಗೆಯಲೇಬೇಕಾಗಿರುವುದು ಕಟು ಸತ್ಯ. ಕಾಯ್ದೆಯ ಜಾರಿಯಿಂದ ಹಲವು ಸಮುದಾಯದ ಆಹಾರದ ಹಕ್ಕನ್ನು ಕಸಿದುಕೊಂಡಂತಾಗಿದೆ. ಕಸಾಯಿಖಾನೆ ಮಾಲೀಕರು, ಚರ್ಮ ಉದ್ದಿಮೆಗಳು ಸಂಕಷ್ಟಕ್ಕೆ ಸಿಲುಕಲಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯ ಸಂಚಾಲಕ ಪಿಎನ್ ದಾಸ್ ಮಾಧ್ಯಮದವರೊಂದಿಗೆ ಮಾತನಾಡಿ, ವಿಚಾರವಂತ ಭಗವಾನ್ ಮುಖಕ್ಕೆ ಮಸಿ ಬೆಳೆದಿದ್ದ ವಕೀಲೆ ಮೀರಾ ರಾಘವೇಂದ್ರ ಕೃತ್ಯವನ್ನು ತೀವ್ರವಾಗಿ ಖಂಡಿಸುತ್ತೇವೆ. ಮೀರಾ ರಾಘವೇಂದ್ರ ನ್ಯಾಯಾಂಗ ವ್ಯವಸ್ಥೆಗೆ ಮಸಿ ಬೆಳೆದಿದ್ದಾರೆ. ಭಗವಾನ್ ಮುಖಕ್ಕೆ ಮಸಿ ಬೆಳೆದ್ರೆ ಸೋಪು ಹಾಕಿ ತೊಳೆಯಬಹುದು, ಆದರೆ ಮೀರಾ ರಾಘವೇಂದ್ರ ತಮ್ಮ ವ್ಯಕ್ತಿತ್ವಕ್ಕೆ ಬೆಳೆದುಕೊಂಡ ಮಸಿ ಎಂದಿಗೂ ಹೋಗುವುದಿಲ್ಲ. ಅವರು ವಕೀಲೆಯಾಗಿ ನ್ಯಾಯಾಂಗ ವ್ಯವಸ್ಥೆಗೆ ಧಕ್ಕೆ ತಂದಿದ್ದಾರೆ. ಇದೊಂದು ಅಮಾನವೀಯ ಕೃತ್ಯ. ಪ್ರಚಾರದ ಗೀಳಿನಿಂದಾಗಿ ಪ್ರೀ ಪ್ಲಾನ್ಡ್ ಮಾಡಿ ಭಗವಾನ್ ರವರ ಮುಖಕ್ಕೆ ಮಸಿ ಬೆಳೆದಿದ್ದಾರೆ ಎಂದು ಕಿಡಿಕಾರಿದರು. ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ಉಪ ವಿಭಾಗಾಧಿಕಾರಿಗಳಾದ ಸೋಮಶೇಖರ್ ಅವರಿಗೆ ಮನವಿ ಸಲ್ಲಿಸಿದರು. ರಾಜ್ಯಾಧ್ಯಕ್ಷ ಕಾಮದೇನಹಳ್ಳಿ ಶ್ರೀನಿವಾಸ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕುಪೇಂದ್ರ, ಜಿಲ್ಲಾಧ್ಯಕ್ಷ ಹರೀಶ್, ಜಿಲ್ಲಾ ಉಪಾಧ್ಯಕ್ಷ ಎನ್ ತ್ಯಾಗರಾಜ್, ತಾಲೂಕು ಅಧ್ಯಕ್ಷ ಮಾಲೂರು ನಾರಾಯಣಸ್ವಾಮಿ, ಬಂಗಾರಪೇಟೆ ಅಶೋಕ್, ಕೋಲಾರ ಕೆಸಿ ನಾರಾಯಣಸ್ವಾಮಿ, ಮೂದುಗೆರೆ ಮುನಿರಾಜ್, ಮಾಲು ಕಾರ್ಯಾಧ್ಯಕ್ಷ ಅಗ್ನಿ ಶ್ರೀನಿವಾಸ್, ರಾಮಣ್ಣ, ಕಿರಣ್ ಜಾಕ್ಸನ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ವರದಿ ಇನಾಯತ್, ಈ7 ನ್ಯೂಸ್, ಕೋಲಾರ. ಹಾಗೂ ಕೋರ್ಟ್ ಆವರಣದಲ್ಲಿ ಖ್ಯಾತ ವಿಚಾರವಂತರು, ವಿಮರ್ಶಕರು ಮತ್ತು ಸಾಹಿತಿಗಳು ಆದಂತ ಭಗವಾನ್ ಅವರ ಮುಖಕ್ಕೆ ವಕೀಲರಾದಂತಹ ಮೀರಾ ರಾಘವೇಂದ್ರ ಅವರು ಮಸಿ ಬಳಿದಿರುವುದು ಇದು ಖಂಡನೀಯ. ಅವರಿಗೆ ಒಂದು ರೌಡಿ ಶೀಟ್ ಅನ್ನ ಓಪನ್ ಮಾಡಿ ಅವರಿಗೆ ಶಿಕ್ಷೆ ಕೊಡಬೇಕಂತ ನಮ್ಮ ಒತ್ತಾಯ. ಈ ಒಂದು ಮನವಿಯನ್ನ ನಮ್ಮ ಸಾಹೇಬರ ಮುಂದುಗಡೆ ಮಂಡಿಸುತ್ತಾ ಈ ಮನವಿಯನ್ನ ನಾವು ಅವರಿಗೆ ಕೊಡ್ತಿದ್ದೇವೆ. ಇದು ಈ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಅವ್ರ ಮುಖಾಂತರ ತಲುಪಂತೆ ನಾವು ಅವರು ಅಧಿಕಾರಿಗಳ ಪರವಾಗಿ ನಮ್ಮ ಭರವಸೆಯನ್ನ ಇಟ್ಕೊಳ್ಳುತ್ತಾ ಈ ಮನವಿಯನ್ನ ನಮ್ಮ ಎಸಿ ಸಾಹೇಬರಿಗೆ ಇವತ್ತು ನಾವು ನೀಡ್ತಾ ಇದ್ದೀವಿ. ದಯವಿಟ್ಟು ದೊಡ್ಡ ಮಟ್ಟದ ಒಂದು ವಿಶ್ಲೇಷಕರು ಮತ್ತೆ ನಮ್ಮ ಒಂದು ದಲಿತ ಸಮುದಾಯಕ್ಕೆ ಒಂದು ತಿಳಿ ಹೇಳ್ಕೊಡುವಂತ ವ್ಯಕ್ತಿ ಭಗವಾನ್ ಅವರು, ಅವ್ರ ಮೇಲೆ ಒಂದು ಹಲ್ಲೆ ಮಾಡಿರೋದು, ಅದು ಕೋರ್ಟ್ ಆವರಣದಲ್ಲಿ ಮಾಡಿರೋದು. ದಯವಿಟ್ಟು ಮನಸ್ಸು ಮಾಡಿ ನಿಮ್ಮ ಕಡೆಯಿಂದನೂ ಒಂದು ಕಂಪ್ಲೇಂಟ್ ಮಾಡಿ ದಯವಿಟ್ಟು ಮೀರಾ ರಾಘವೇಂದ್ರ ಅವ್ರ ಮೇಲೆ ಒಂದು ರೌಡಿ ಶೀಟ್ ಆಗುವಂತ ಕೆಲಸ ದಯವಿಟ್ಟು ಒಂದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ